ಸಿಂಹದ ಯಾವ ಅಂಗವನ್ನು ನೋಡಿ ಅದರ ವಯಸ್ಸನ್ನು ಕಂಡುಹಿಡಿಯುತ್ತಾರೆ? ಆಪ್ಷನ್ಸ್: ಎ ಬಾಲದ ಉದ್ದ, ಬಿ ಉಗುರಿನ ಉದ್ದ, ಸಿ ಕೂದಲಿನ ಬಣ್ಣ, ಡಿ ಮೂಗಿನ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಕೂದಲಿನ ಬಣ್ಣ. ಕೋಳಿ ಮಾಂಸವನ್ನು ಚೆನ್ನಾಗಿ ತೊಳೆದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಹೊಟ್ಟೆ ನೋವು, ಬಿ ಫುಡ್ ಪಾಯ್ಸನಿಂಗ್, ಸಿ ಅತಿಸಾರ, ಡಿ ಬ್ಯಾಕ್ಟೀರಿಯಾ ಹರಡುತ್ತದೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಸಾಮಾನ್ಯವಾಗಿ ಮಾರುಕಟ್ಟೆಯಿಂದ ತಂದ ತರಕಾರಿ ಅಥವಾ ಮಾಂಸ ಯಾವುದೇ ಇರಲಿ ತೊಳೆದು ಸ್ವಚ್ಛಗೊಳಿಸಿ ನಂತರ ಬೇಯಿಸುತ್ತೇವೆ. ಅದರಲ್ಲೂ ಮೀನು ಮತ್ತು ಮಾಂಸವನ್ನು ಹೆಚ್ಚು ಹೊತ್ತು ತೊಳೆಯುತ್ತೇವೆ. ಆದರೆ ಚಿಕನ್ ಅನ್ನು ಎಂದಿಗೂ ಚೆನ್ನಾಗಿ ತೊಳೆದು ಬೇಯಿಸಬಾರದು ಎಂಬ ವಿಚಾರ ನಿಮಗೆ ಗೊತ್ತಿದೆಯಾ? ಹೌದು, ಈ ವಿಚಾರ ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಆದರೆ ಕೋಳಿ ಮಾಂಸವನ್ನು ಕತ್ತರಿಸಿದ ನಂತರ ಅದರ ರಕ್ತ ಮತ್ತು ರೆಕ್ಕೆ ಗರಿಗಳು ಇರುತ್ತವೆ. ಇದನ್ನು ತೊಳೆಯದೆ ತಿನ್ನುವುದರಿಂದ ದೇಹಕ್ಕೆ ಹಾನಿ ಉಂಟಾಗಬಹುದು ಎಂದು ನೀವು ಅಂದುಕೊಂಡಿರಬಹುದು. ಆದರೆ ಇದು ತಪ್ಪು. ಕಚ್ಚಾ ಕೋಳಿಯಲ್ಲಿ ಕ್ಯಾಂಪಿಲೋಬ್ಯಾಕ್ಟರ್ ಮತ್ತು ಸಾಲ್ಮೊನೆಲ್ಲದಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳಿವೆ ಎಂದು ವಿವಿಧ ಅಧ್ಯಯನಗಳು ಹೇಳಿವೆ. ಇದರಿಂದ ಹೊಟ್ಟೆ ನೋವು, ಅತಿಸಾರ ಮತ್ತು ಫುಡ್ ಪಾಯ್ಸನಿಂಗ್ ಉಂಟಾಗುತ್ತದೆ. ಹೀಗಾಗಿ ಚಿಕನ್ ಅನ್ನು ನೀರಿನಿಂದ ಚೆನ್ನಾಗಿ ತೊಳೆದರೆ ಮಾಂಸದಲ್ಲಿರುವ ಬ್ಯಾಕ್ಟೀರಿಯಾ ಬಟ್ಟೆ, ಪಾತ್ರೆಗಳು, ಕೈಗಳು ಮತ್ತು ಸಿಂಕ್ಗಳಿಗೆ ಹರಡುತ್ತದೆ. ಇದು ದೇಹಕ್ಕೆ ತಗುಲಿ ಸಂಪೂರ್ಣವಾಗಿ ಗೂಡು ಕಟ್ಟುತ್ತದೆ. ಈ ಬ್ಯಾಕ್ಟೀರಿಯಾವು 50 ಸೆಂಟಿಮೀಟರ್ ವರೆಗೆ ಹರಡಬಹುದು. ಹಾಗಾಗಿ ಅಡಿಗೆ ಮಾಡುವ ಮುನ್ನ ಚಿಕನ್ ಅನ್ನು ತೊಳೆಯಬೇಡಿ ಎನ್ನುತ್ತಾರೆ ಸಂಶೋಧಕರು. ಬದಲಿಗೆ ಚಿಕನ್ ತೊಳೆಯುವ ಮುನ್ನ ಕೈಗವಸುಗಳನ್ನು ಧರಿಸಿ ಕ್ಲೀನ್ ಮಾಡಿ ಅಡಿಗೆ ಮಾಡಿ. ಅದರಲ್ಲಿಯೂ ಹೆಚ್ಚಿನ ತಾಪಮಾನದಲ್ಲಿ ಈ ಮಾಂಸವನ್ನು ಬೇಯಿಸಿದರೆ ಎಲ್ಲಾ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ. ಯಾವ ಬಣ್ಣದಲ್ಲಿ ಪೀರಿಯಡ್ ಆದರೆ ಮಹಿಳೆ ಸಂಪೂರ್ಣ ಆರೋಗ್ಯವಾಗಿದ್ದಂತೆ? ಆಪ್ಷನ್ಸ್: ಎ ಪಿಂಕ್ ಕಲರ್, ಬಿ ರೆಡ್ ಕಲರ್, ಸಿ ಬ್ರೌನ್ ಕಲರ್, ಡಿ ಬ್ಲ್ಯಾಕ್ ಕಲರ್. ಸರಿಯಾದ ಉತ್ತರ ಆಪ್ಷನ್ ಬಿ ರೆಡ್ ಕಲರ್. ವೀಕ್ಷಕರೇ, ಪೀರಿಯಡ್ ಅಥವಾ ಋತುಚಕ್ರದ ಬಣ್ಣವು ಆರೋಗ್ಯದ ಗುಟ್ಟನ್ನು ಹೇಳುತ್ತದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಒಂದು ವರದಿಯ ಪ್ರಕಾರ ಋತುಚಕ್ರದ ಅವಧಿಯಲ್ಲಾಗುವ ರಕ್ತಸ್ರಾವದ ಬಣ್ಣದಿಂದಾಗಿ ಬ್ಯಾಕ್ಟೀರಿಯಾ ಸೋಂಕು ಲೈಂಗಿಕವಾಗಿ ಹರಡುವ ರೋಗವನ್ನು ಸೂಚಿಸುತ್ತದೆ. ರಕ್ತದ ಬಣ್ಣ ಕೆಂಪಾಗಿದ್ದರೆ ಅದನ್ನು ಸಾಮಾನ್ಯ ಎಂದು ಪರಿಗಣಿಸಲಾಗಿದೆ. ಆದರೆ ರಕ್ತದ ಬಣ್ಣವು ನಿರಂತರವಾಗಿ ತಿಳಿಯಾಗುವುದು ಅಪಾಯದ ಲಕ್ಷಣವಾಗಿದೆ. ದೇಹದಲ್ಲಿ ಈಸ್ಟ್ರೋಜನ್ ಪ್ರಮಾಣ ಕಡಿಮೆಯಾದಾಗ ರಕ್ತ ಪಿಂಕ್ ಬಣ್ಣಕ್ಕೆ ತಿರುಗುತ್ತದೆ. ಇದರಿಂದ ತಕ್ಷಣವೇ ಎಚ್ಚೆತ್ತುಕೊಂಡು ವೈದ್ಯರ ಸಲಹೆ ಪಡೆಯುವ ಅಗತ್ಯವಿರುತ್ತದೆ. ಇಲ್ಲದಿದ್ದರೆ ಮೂಳೆಯ ಶಕ್ತಿ ಕುಂದಿಸುವಂತಹ ಆಸ್ಟಿಯೋಪೊರೋಸಿಸ್ ಎಂಬ ಅನಾರೋಗ್ಯ ಕಾಡುವ ಸಾಧ್ಯತೆ ಇರುತ್ತದೆ. ಕೆಲವು ಸಂದರ್ಭಗಳಲ್ಲಿ ರಕ್ತದ ಬಣ್ಣವು ಗಾಢ ಕೆಂಪು ಬಣ್ಣ ಹೊಂದಿರುತ್ತದೆ. ಹೀಗಿದ್ದರೆ ಮಹಿಳೆಯರು ಗರ್ಭಧಾರಣೆಯಲ್ಲಿ ಹೆಚ್ಚು ತೊಂದರೆ ಎದುರಿಸಬೇಕಾಗುತ್ತದೆ ಮತ್ತು ಎಪ್ಪುಗಟ್ಟುವಿಕೆ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಋತುಬಂಧದ ರಕ್ತದ ಬಣ್ಣವು ಬೂದು, ಕಿತ್ತಳೆ ಅಥವಾ ನೇರಳೆ ಬಣ್ಣದಲ್ಲಿದ್ದರೆ ಬ್ಯಾಕ್ಟೀರಿಯಾದ ಸೋಂಕಿನ ಸೂಚನೆಯಾಗಿದೆ. ಇಂಥವರು ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು. ಮಾನವನ ಯಾವ ಅಂಗವು ಬೆಂಕಿಯಲ್ಲಿ ಸುಡುವುದಿಲ್ಲ? ಆಪ್ಷನ್ಸ್: ಎ ಉಗುರುಗಳು, ಬಿ ಮೂಳೆ, ಸಿ ಕಣ್ಣು, ಡಿ ಕಿವಿ. ಸರಿಯಾದ ಉತ್ತರ ಆಪ್ಷನ್ ಎ ಉಗುರುಗಳು. ಒಂದು ಸಿಗರೇಟ್ ಎಷ್ಟು ನಿಮಿಷದ ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ 10 ನಿಮಿಷ, ಬಿ 11 ನಿಮಿಷ, ಸಿ 20 ನಿಮಿಷ, ಡಿ 30 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಬಿ 11 ನಿಮಿಷ. ನಿಮ್ಮ ಮುಖವು ಯಾವಾಗಲೂ ಹೊಳೆಯುವುದಕ್ಕೆ ಈ ಹಣ್ಣನ್ನು ಪ್ರತಿದಿನ ತಿನ್ನಿ. ಆಪ್ಷನ್ಸ್: ಎ ಕಿತ್ತಳೆ ಹಣ್ಣು, ಬಿ ದ್ರಾಕ್ಷಿ, ಸಿ ದಾಳಿಂಬೆ, ಡಿ ಮೂಸಂಬಿ. ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ.
ವೀಕ್ಷಕರೇ, ದಾಳಿಂಬೆಯು ನಿಮ್ಮ ಸತ್ತ ಚರ್ಮದ ಕೋಶಗಳನ್ನು ತೊಡೆದು ಹಾಕುತ್ತದೆ. ಅಂದರೆ ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಮಾಡಲು ನೈಸರ್ಗಿಕ ಎಕ್ಸ್ಫೋಲಿಯೇಟರ್ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು ನಿಮ್ಮನ್ನು ಹೆಚ್ಚು ಕಾಂತಿಯುತವಾಗಿಸುತ್ತದೆ ಮತ್ತು ಮೊಡವೆ ಹಾಗೂ ಇತರೆ ಚರ್ಮದ ತೊಂದರೆಗಳಿಂದ ನಿಮ್ಮನ್ನು ದೂರವಿರಿಸುತ್ತದೆ. ಯಾವ ತರಕಾರಿ ತಿನ್ನುವುದರಿಂದ IBP ಕಂಟ್ರೋಲ್ ಆಗುತ್ತದೆ? ಆಪ್ಷನ್ಸ್: ಎ ಟೊಮ್ಯಾಟೊ, ಬಿ ಬೀಟ್ರೂಟ್, ಸಿ ಮೂಲಂಗಿ, ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೂಟ್. ನಾವು ತಿನ್ನುವ ಮಾಂಸಾಹಾರವು ಸಂಪೂರ್ಣ ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಆಪ್ಷನ್ಸ್: ಎ 5 ರಿಂದ 10 ಗಂಟೆ, ಬಿ 24 ಗಂಟೆ, ಸಿ 1 ರಿಂದ 2 ದಿನ, ಡಿ 1 ರಿಂದ 3 ದಿನ. ಸರಿಯಾದ ಉತ್ತರ ಆಪ್ಷನ್ ಸಿ 1 ರಿಂದ 2 ದಿನ. ವೀಕ್ಷಕರೇ, ನಾವು ತಿನ್ನುವ ಮಾಂಸಾಹಾರವು ಸಂಪೂರ್ಣ ಜೀರ್ಣವಾಗಿ ಮಲವಾಗಲು 1 ರಿಂದ 2 ದಿನವನ್ನು ತೆಗೆದುಕೊಳ್ಳುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ತಿನ್ನಲ್ಪಡುವ ಹಣ್ಣು ಯಾವುದು? ಆಪ್ಷನ್ಸ್: ಎ ದ್ರಾಕ್ಷಿಗಳು, ಬಿ ಮಾವು, ಸಿ ಬಾಳೆಹಣ್ಣು, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ಹನುಮಂತ ಯಾವ ರಾಜ್ಯದಿಂದ ಸಂಜೀವಿನಿ ಪರ್ವತವನ್ನು ತಂದನು? ಆಪ್ಷನ್ಸ್: ಎ ಮಧ್ಯಪ್ರದೇಶ, ಬಿ ಗುಜರಾತ್, ಸಿ ತಮಿಳುನಾಡು, ಡಿ ಉತ್ತರಾಖಂಡ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರಾಖಂಡ. ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡುವವರು ಯಾವುದನ್ನು ಹೆಚ್ಚಾಗಿ ಸೇವಿಸಿದರೆ ಕಣ್ಣುಗಳು ಆರೋಗ್ಯವಾಗಿರುತ್ತವೆ? ಎ ಬೆಂಡೆಕಾಯಿ, ಬಿ ಕ್ಯಾರೆಟ್, ಸಿ ಮೂಲಂಗಿ, ಡಿ ಕ್ಯಾಪ್ಸಿಕಮ್. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಡೆಕಾಯಿ. ಹೌದು ವೀಕ್ಷಕರೇ, ಕ್ಯಾರೆಟ್ ಮಾತ್ರವಲ್ಲದೆ ಬೆಂಡೆಕಾಯಿಯು ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡುವ ಜನರು ತಮ್ಮ ದೈನಂದಿನ ಡಯಟ್ನಲ್ಲಿ ಬೆಂಡೆಕಾಯಿಯನ್ನು ಸೇರಿಸುವುದು ಒಳ್ಳೆಯದು.